ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್. ಇಡಿ ಮೇಲ್ಮನವಿ ವಜಾಗೊಳಿಸಿ ಸುಪ್ರೀಂ. ರಾಜಕೀಯ ದುರುದ್ದೇಶಕ್ಕೆ ಇಡಿ ಬಳಕೆಗೆ ಸಿಕ್. ಪತ್ನಿ ವಿರುದ್ಧ ಸುಳ್ಳು ಪ್ರಕರಣ ಸೃಷ್ಟಿಸಿ ಕಿರುಕುಳ, ಮಾನಸಿಕ ಕಿರುಕುಳ ಎಂದಿಗೂ ಮರೆಯಲ್ಲ ಅಂತಾರೆ ಸಿಎಂ. ಬಿಜೆಪಿ ಕ್ಷಮೆಯಾಚನೆಗೆ ಸಿದ್ದರಾಮಯ್ಯ ಪಟ್ಟು. ಧರ್ಮಸ್ಥಳದಲ್ಲಿ ಎಸ್ಐಟಿ ಸತ್ಯ ಶೋಧನೆಗೆ ಸಿದ್ಧತೆ. ಎಸ್ಐಟಿ ಮುಖ್ಯಸ್ಥರ ಜೊತೆ ಪರಮೇಶ್ವರ್ ಸಭೆ. ಧರ್ಮದ ಹೆಸರಿನಲ್ಲಿ ಅಪಪ್ರಚಾರ ಬೇಡ ಎಂದ ಬಿಜೆಪಿ. ಸಂಸತ್ತಿನಲ್ಲಿ ಮೊದಲ ದಿನವೇ ಪಹಲ್ಗಾಮ್ ಗದ್ದಲ, ನನಗೆ ಮಾತಾಡೋಕೆ ಅವಕಾಶ ಕೊಡ್ತಿಲ್ಲ ಅಂತಾರೆ ರಾಹುಲ್. ನ್ಯಾಯಮೂರ್ತಿ ವರ್ಮಾ ವಿರುದ್ಧ ಮಹಾಭಿಯೋಗಕ್ಕೆ ಸಿದ್ಧತೆ. ಪಂಚಮಸಾಲಿ ಕಾಶಪ್ಪನವರ್ ಮಧ್ಯೆ ಫೈಟ್ಗೆ ಟ್ವಿಸ್ಟ್. ಶ್ರೀಗಳಿಗೆ ವಿಷಪ್ರಾಶನ ಯತ್ನ, ಬೆಲ್ಲದ ಆರೋಪ. ದಾವಣಗೆರೆಯಲ್ಲಿ ಪಂಚಪೀಠಗಳ ಸಮ್ಮೇಳನ. ಮಾಜಿ ಮಂತ್ರಿ ಪ್ರಭು ಚವ್ಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರ ಕೇಸ್. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಅತೃಪ್ತರ ಟೀಮ್. ನಾಳೆ ಸುಪ್ರೀಂನಲ್ಲಿ ದರ್ಶನ್ ಜಾಮೀನು ಭವಿಷ್ಯ. ಢಾಕಾ ಶಾಲೆ ಮೇಲೆ F-7 ಬಿದ್ದು 19 ಸಾವು. ಮುಂಬೈನಲ್ಲಿ ರನ್ವೇಯಲ್ಲಿ ಜಾರಿದ ವಿಮಾನ. ನಾಳೆ ಬ್ರಿಟನ್ಗೆ F-35B ಫೈಟರ್ ಜೆಟ್. ಮುಂಬೈ ರೈಲು ಸ್ಫೋಟ ಕೇಸಲ್ಲಿ 12 ಮಂದಿ ಖುಲಾಸೆ. ರೌಡಿ ಬಿಕ್ಲಾ ಕೇಸಲ್ಲಿ ಮತ್ತಿಬ್ಬರ ಬಂಧನ. ಇನ್ಮುಂದೆ ವಿಐಪಿಗಳ ಸೈರನ್ ಬಳಸದಂತೆ ಆದೇಶ.